ಇಂದು ನಾವು ನಿಮ್ಮ ಅಂಗೈಯಲ್ಲಿರುವಂಥ 5 ಧನ ಸಂಪತ್ತಿನ ಸಂಕೇತಗಳ ಬಗ್ಗೆ ತಿಳಿಸ್ತೀವಿ. ಇವು ನಿಮ್ಮ ಜೀವನದಲ್ಲಿ ರಾಜಯೋಗವನ್ನು ತರಬಹುದು. ಇವುಗಳ ಜೊತೆಗೆ ನಿಮ್ಮ ಮನಸ್ಸಿಚ್ಛೆಯನ್ನು ಸಹ ಇವು ಈಡೇರಿಸಬಹುದು. ಇಲ್ಲಿ ನಾವು ನಿಮಗೆ ಭಿನ್ನ ಭಿನ್ನವಾದ 5 ಅಂಗೈಗಳ ಚಿತ್ರಗಳನ್ನು ತೋರಿಸ್ತೀವಿ. ಇವುಗಳ ಮೂಲಕ ನೀವು ಇನ್ನಷ್ಟು ತುಂಬ ಸುಲಭವಾಗಿ ತಿಳಿಯಬಹುದು. ಅದಕ್ಕೂ ಮುನ್ನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಎಲ್ಲಕ್ಕಿಂತ ಮೊದಲನೆಯ ಅಂಗೈನ ಚಿತ್ರವನ್ನು ನೋಡಿರಿ. ಇಲ್ಲಿ 2 ಮುಖಗಳಿರುವಂಥ ಒಂದು ರೇಖೆ ಹೋಗಿದೆ. ತುಂಬ ಜನರ ಅಂಗೈಯಲ್ಲಿ ಈ ರೇಖೆ ಅಂತೂ ಇರುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಈ ರೇಖೆಯ 2 ತುದಿಗಳು ಒಂದೇ ಸಮಾನದಲ್ಲಿ ಇರಬೇಕು. ಅಂದರೆ ಕೆಲವರ ಅಂಗೈಯಲ್ಲಿ ಒಂದು ರೇಖೆ ಚಿಕ್ಕದಾಗಿರುತ್ತೆ, ಮೇಲೆ ಹೋಗಿರುವಂಥ ರೇಖೆ ದೊಡ್ಡದಾಗಿರುತ್ತೆ, ಅಥವಾ ಮೇಲಿನ ರೇಖೆ ಚಿಕ್ಕದಾಗಿರುತ್ತೆ, ಕೆಳಗಿನ ರೇಖೆ ಉದ್ದವಾಗಿರುತ್ತೆ. ಒಂದು ವೇಳೆ ಈ ರೀತಿಯಾದ ರೇಖೆ ನಿಮ್ಮ ಅಂಗೈಯಲ್ಲಿದ್ದರೆ ಅವು ಪ್ರಾಪರಾಗಿ ಕೆಲಸ ಮಾಡಲ್ಲ. ಇಲ್ಲಿರುವಂಥ 2 ಬ್ರಾಂಚಸ್ಗಳು, ಲೈನ್ಗಳು ಸಮಾನವಾಗಿ ಇರಬೇಕು. ಇಲ್ಲಿ ನಮಗೆ ನೋಡಲು ಸಿಗುವಂಥ ವಿಷಯ ಏನಿದೆ ಅಂದರೆ, ಇಂಥ ವ್ಯಕ್ತಿಯ ಮನೆಯಲ್ಲಿ ಮೊದಲಿನಿಂದಲೇ ಯಾವುದೋ ಒಂದು ಬಿಸ್ನೆಸ್ ನಡೀತಾ ಬಂದಿರುತ್ತದೆ. ಒಂದು ವೇಳೆ ಮನೆಯಲ್ಲಿ ಕುಟುಂಬದವರು ಮೊದಲಿನಿಂದ ಯಾವುದಾದ್ರೂ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಬಂದಿದ್ದರೆ ಅದನ್ನೇ ಇವರು ಕಂಟಿನ್ಯೂ ಕೂಡ ಮಾಡ್ತಾರೆ. ಮುಂದೆ ಸಾಗಿ ಇವರು ತಮ್ಮ ಸ್ಕಿಲ್ ಮೇಲೆ, ಟ್ಯಾಲೆಂಟ್ ಮೇಲೆ ಆ ಕಾರ್ಯವನ್ನು ಇನ್ನಷ್ಟು ಇಂಪ್ರೂವ್ ಮಾಡುತ್ತಾ ಹೋಗುತ್ತಾರೆ ಮತ್ತು ಧನ ಪ್ರಾಪ್ತಿ ಮಾಡುತ್ತಾರೆ. ನಮ್ಮ ಮಾತಿನ ಅರ್ಥ, ಕಡಿಮೆ ವಯಸ್ಸಿನಲ್ಲಿಯೇ ದೊಡ್ಡದಾಗಿ ಯಶಸ್ಸನ್ನು ಕಾಣುವಂಥ ಅವಕಾಶ ಅವರಿಗೆ ಸಿಗುತ್ತದೆ. ಒಂದು ವೇಳೆ ಇವರ ಸ್ವಂತ ಬಿಸ್ನೆಸ್ ಇಲ್ಲ ಅಂದರೆ ಮೊದಲಿನಿಂದ ಯಾವ ಬಿಸ್ನೆಸ್ ಇಲ್ಲ ಅಂದರೆ ಮುಂದೆ ಸಾಗಿ ಇವರು ತಮ್ಮ ಶಕ್ತಿಯ ಮೇಲೆ ತಮ್ಮ ಬಿಸ್ನೆಸ್ಸನ್ನು ನಡೆಸುತ್ತಾರೆ. ಅಥವಾ 30 ವಯಸ್ಸಿನ ಒಳಗಡೆ ಇವರಿಗೆ ಒಳ್ಳೆಯ ಯಶಸ್ಸು ಸಿಗುತ್ತದೆ. ಇಲ್ಲಿ 1-2 ವರ್ಷದ ಏರುಪೇರುಗಳು ಆಗಬಹುದು. ಇಲ್ಲಿ ನೀವು ಯಾವ ಫೀಲ್ಡ್ನಲ್ಲಿ ಹೋಗ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ಇಲ್ಲಂತೂ ಭಗವಂತನ ಅಪಾರ ಕೃಪೆಯು ನಿಮ್ಮ ಮೇಲೆ ಇರಲಿದೆ. ಯಾಕಂದರೆ ಇಲ್ಲಿ ದ್ವಿಮುಖಿ ಇರುವಂಥ ಚಿಹ್ನೆಯು ತ್ರಿಶೂಲಿನ ಚಿಹ್ನೆ ಅಂತ ತಿಳಿಯಲಾಗಿದೆ. ಇಲ್ಲಿ ಕರಿಯರ್ ಕೂಡ ದೊಡ್ಡ ಲೆವೆಲ್ನಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಧನ ಸಂಪತ್ತಿನ ಆಗಮನ ಚೆನ್ನಾಗಿ ಇರುತ್ತದೆ. ಇನ್ನು 2ನೆಯ ಸಂಕೇತ ನೋಡಿರಿ. ಇದಕ್ಕಾಗಿ ನೀವು ನಿಮ್ಮ ಜೀವನ ರೇಖೆಯನ್ನು ನೋಡಬೇಕು. ಕೆಳಭಾಗದಲ್ಲಿ ಈ ರೇಖೆ ಹೋಗಿ ಈ ರೀತಿಯಾಗಿ 2 ಭಾಗಗಳು ಆಗುತ್ತದೆ. ಮರಳಿ ಈ 2 ಭಾಗಗಳು ಸೇರುತ್ತವೆ. ಇಲ್ಲಿ ಮೀನಿನ ಗುರುತು ಆಗುತ್ತದೆ. ಸ್ನೇಹಿತರೆ, ಇದು ಒಂದು ಯಾವ ರೀತಿಯಾದ ವಿಶೇಷವಾದ ಗುರುತು ಆಗಿದೆ ಅಂದರೆ, ಇದು ನಿಮ್ಮ ಜೀವನದಲ್ಲಿ ಅಚಾನಕ ಧನ ಲಾಭವನ್ನು ಕೊಡುತ್ತದೆ. ಸ್ಪೆಷಲ್ ಆಗಿ ನೌಕರಿ ಇರುವಂಥ ಜನರಿಗೆ ಇದು ಬೇಗನೆ ಸಿಗುತ್ತದೆ. ಮಾತಿನ ಅರ್ಥ, ಒಂದು ವೇಳೆ ನೀವು ನೌಕರಿ ಮಾಡ್ತಾ ಇದ್ದರೆ ಇಲ್ಲಿ ಬೆನಿಫಿಟ್ ಬೇಗನೆ ಆಗುತ್ತದೆ. ಒಂದು ವೇಳೆ ನೀವು ಬಿಸ್ನೆಸ್ ಫೀಲ್ಡ್ನಲ್ಲಿ ಇದ್ದರೆ ಇಲ್ಲಿ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ಎಲ್ಲಿಯ ತನಕ ವೆಯ್ಟ್ ಮಾಡಬೇಕಂತ ಹೇಳ್ತೀವಿ ಬನ್ನಿ. ಒಂದು ವೇಳೆ ನೀವು ಜಾಬ್ ಮಾಡ್ತಾ ಇದ್ದರೆ ಬೇಗನೆ ಲಾಭ ಸಿಗುತ್ತೆ. ಅದು 30 ವಯಸ್ಸಿಗೂ ಮುನ್ನ ಸಿಗುತ್ತದೆ. ಒಂದು ವೇಳೆ ನೀವು ಬಿಸ್ನೆಸ್ ಫೀಲ್ಡ್ನಲ್ಲಿ ಇದ್ದರೆ ನಿಮಗೆ ಅವಕಾಶ 35ರಿಂದ 40 ವಯಸ್ಸಿನ ಒಳಗಡೆ ಸಿಗಬಹುದು. ಬಿಸ್ನೆಸ್ ಮಾಡುವಂಥ ಜನರು ಸ್ವಲ್ಪ ಹೆಚ್ಚು ಕಾಯಬೇಕಾಗುತ್ತೆ. ಇಲ್ಲಿ ಒಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಯಾವುದಾದ್ರೂ ರೇಖೆಗಳು ಈ ಮೀನಿನ ಚಿಹ್ನೆಯ ಮೇಲೆ ಹಾದು ಹೋಗ್ತಾ ಇದ್ದರೆ, ಅಥವಾ ನಿಮ್ಮ ಜೀವನ ರೇಖೆ ಮಧ್ಯದಲ್ಲಿ ಎಲ್ಲಾದರೂ ಬಿಡುಗಡೆ ಆಗಿದ್ದರೆ, ಅಥವಾ ಮುರಿದು ಹೋಗಿದ್ರೆ, ಅಥವಾ ಗ್ಯಾಪ್ಗಳು ಕಂಡು ಬರ್ತಾ ಇದ್ದರೆ, ಒಂದು ವೇಳೆ ಈ ರೀತಿಯಾಗಿ ಶೇಪು ಮುರಿದು ಹೋಗ್ತಾ ಇದ್ದರೆ ಇವು ನಿಮಗೆ ಸಮಸ್ಯೆಯನ್ನು ಅಡ್ಡಿ ಮಾಡಬಹುದು. ಈ ಮಾತಿನ ಅರ್ಥ, ಹಣವಂತೂ ಬರುತ್ತದೆ ಆದರೆ ಬೇಗನೆ ವ್ಯರ್ಥವಾಗಿ ಅಥವಾ ಖರ್ಚಾಗಿ ಹೋಗುತ್ತದೆ. ಈ ಮಾತಿನ ಅರ್ಥ, ಪ್ರಾಪರ್ ಆಗಿ ಈ ಚಿಹ್ನೆಯಿಂದ ಲಾಭಗಳು ಸಿಗೋದಿಲ್ಲ. ಒಂದು ವೇಳೆ ಪ್ರಾಪರ್ ಆಗಿ ಸಿಗಬೇಕಂದ್ರೆ ಇದು ಕಂಪ್ಲೀಟ್ ಆಗಿ ಇರೋದು ಒಳ್ಳೆಯದು. ಇವುಗಳ ಜೊತೆಗೆ 3ನೆಯ ಸಂಕೇತದ ಹಸ್ತವನ್ನು ನೋಡಿರಿ. ಇದು ಅನಾಮಿಕ ಬೆರಳಿನ ಕೆಳಗಡೆ ರಚನೆಯಾಗುತ್ತದೆ. ಇದನ್ನು ರಿಂಗ್ ಫಿಂಗರ್ ಅಂತಲೂ ಕರೆಯುತ್ತಾರೆ. ಈ ಸ್ಥಾನವನ್ನು ಸೂರ್ಯ ಪರ್ವತ ಅಂತಾರೆ. ಇಲ್ಲಿ ಫಿಶ್ ಸೈನ್ ಅಂದರೆ ಮೀನಿನ ಚಿಹ್ನೆ ಏನಾದರೂ ರಚನೆ ಆಗಿದ್ದರೆ ಇದು ನಿಮ್ಮ ಜೀವನದಲ್ಲಿ ಡಬಲ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತದೆ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ. ಹಲವಾರು ಜನರಿಗೆ ತುಂಬ ಕಠಿಣದಿಂದ ಒಂದೇ ಅವಕಾಶ ಸಿಗುತ್ತದೆ, ಅದು ಯಶಸ್ಸನ್ನು ಕಾಣಲು. ಇಲ್ಲಿ ನಿಮಗೆ ಒಂದಕ್ಕಿಂತ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ. ಇಲ್ಲಿ ನಿಮ್ಮ ಬಳಿ ಇನ್ಕಮ್ನ ಸೋರ್ಸ್ಗಳು ಕೇವಲ ಒಂದು ಅಲ್ಲ, ಭಿನ್ನ ಭಿನ್ನವಾಗಿ ಇರುತ್ತವೆ. ಈ ಮಾತಿನ ಅರ್ಥ, ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇರುವುದರ ಜೊತೆಗೆ ನಿಮಗೆ ಆದಾಯ ಕೂಡ ಹೆಚ್ಚಾಗಿರುತ್ತೆ. ಲಾಭಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರುತ್ತವೆ. ಇಲ್ಲಿ ನೀವು ಹಣವನ್ನು ಒಂದು ಸ್ಥಾನ ಅಲ್ಲ, ಬದಲಿಗೆ ಬೇರೆ ಬೇರೆ ಸ್ಥಳಗಳಿಂದ ಗಳಿಸುತ್ತೀರಾ. ಇಲ್ಲಿ ನೌಕರಿಯೂ ಇರಬಹುದು, ಸೈಡ್ನಲ್ಲಿ ಬಿಸ್ನೆಸ್ಸು ಇರಬಹುದು, ಅಥವಾ ಒಂದೇ ಬಾರಿ ಹಲವಾರು ಬಿಸ್ನೆಸ್ಗಳು ಇರಬಹುದು. ನಿಮ್ಮ ಅಂಗೈನಲ್ಲಿ
ಫಿಶ್ ಸೈನ್ ಎಲ್ಲಿ ಆಗುತ್ತದೆ ಅಂತ ಖಂಡಿತವಾಗಿ ಕಾಮೆಂಟ್ನಲ್ಲಿ ಬರೆದು ತಿಳಿಸಿರಿ. ಇದಾದ ನಂತರ 4ನೆಯ ಸಂಕೇತದ ಹಸ್ತವನ್ನು ನೋಡೋಣ. ಇದಕ್ಕಾಗಿ ಕೇತು ಪರ್ವತದಿಂದ ನೀವು ನೋಡಲು ಶುರು ಮಾಡಿರಿ. ಅಂದರೆ ಇಲ್ಲಿ ನಿಮ್ಮ ಭಾಗ್ಯರೇಖೆಯು ಕೇತು ಪರ್ವತದಿಂದ ಮೇಲೆ ಹೋಗಿ ನಿಮ್ಮ ಶನಿ ಪರ್ವತದತ್ತ ಹೋಗುತ್ತದೆ. ಇದು ನಿಮ್ಮ ಮಿಡಲ್ ಫಿಂಗರ್ನ ಕೆಳಭಾಗದಲ್ಲಿ ಇರುತ್ತದೆ. ಒಂದು ವೇಳೆ ಇಲ್ಲಿ ನೀವು ನೋಡೋದಾದರೆ ಇದಕ್ಕೆ ಮೈಂಡ್ ಲೈನನ್ನು ಆ್ಯಡ್ ಮಾಡಿದ್ರೆ ಕೆಳಭಾಗದಲ್ಲಿ ಒಂದು ಚಿಕ್ಕ ರೇಖೆ ಈ ರೀತಿಯಾಗಿ ಬಂದು ನಿಮ್ಮ ಮೈಂಡ್ ಲೈನನ್ನು ಸೇರಿದ್ರೆ ಇಲ್ಲಿ ಮನಿ ಟ್ರಯಾಂಗಲ್ ಸೈನ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಯಾವ ರೀತಿಯಾದ ತ್ರಿಕೋನ ಆಕಾರದ ಶೇಪ್ ಆಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರುವ ಧನಲಾಭದ ಯೋಗವನ್ನು ಇದು ನಿರ್ಮಿಸುತ್ತದೆ. ಅಂದರೆ ಇಲ್ಲಿ ದೊಡ್ಡದಾಗಿರುವ ಮನಿ ಲಕ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಹಲವಾರು ಜನ ಈ ರೀತಿ ಯೋಚನೆ ಮಾಡ್ತಾರೆ, ನಮ್ಮ ಅಂಗೈಯಲ್ಲೂ ಕೂಡ ಮನಿ ಟ್ರಯಾಂಗಲ್ ಇದೆ, ಆದರೆ ಯಾಕೆ ಲಾಭ ಸಿಕ್ಕಿಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಇಲ್ಲಿ ನಿರಂತರವಾಗಿ ನೀವು ಒಂದೇ ಕಾರ್ಯವನ್ನು ಮಾಡದೇ ಇರಬಹುದು. ಮೊದಲಿಗೆ ನೀವು ಜಾಬ್ ಮಾಡಿರಬಹುದು, ನಂತರ ಬಿಸ್ನೆಸ್ ಮಾಡಿರಬಹುದು, ಅಥವಾ ಕೆಲಸವನ್ನು ಬದಲಾಯಿಸಿರಬಹುದು. ಇಲ್ಲಿ ಯಾರು ತಮ್ಮ ಕಾರ್ಯವನ್ನು ಬದಲಾಯಿಸುತ್ತಾ ಇರುತ್ತಾರೋ ಅವರಿಗೆ ಲಾಭ ಸಿಗೋದಿಲ್ಲ. ಒಂದು ವೇಳೆ ನೀವು ಒಂದೇ ಕೆಲಸವನ್ನು ನಿರಂತರವಾಗಿ 5ರಿಂದ 7 ವರ್ಷದ ತನಕ ಮಾಡಿದ್ರು ಈ ಗುರುತಿನ ಮೂಲಕ ನಿಮಗೆ ಲಾಭಗಳು ಸಿಗಬಹುದು. ಹೌದು ಸ್ನೇಹಿತರೆ, ಯಾವಾಗ ಯಾವುದಾದ್ರೂ ಕಾರ್ಯವನ್ನು ನೀವು ಶುರು ಮಾಡ್ತೀರಾ ಮುಂಬರುವಂಥ 5ರಿಂದ 7 ವರ್ಷದಲ್ಲಿ ದೊಡ್ಡದಾಗಿರುವ ಧನಲಾಭ ಆಗಬಹುದು. ಇಲ್ಲಿ ಮತ್ತೊಂದು ಮಾತನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಭಾಗ್ಯರೇಖೆಯು ಕೇತು ಪರ್ವತದಿಂದ ಹಾದು ಹೋಗಿರುತ್ತೆ. ಇದು ಬಿಸ್ನೆಸ್ ಮಾಡುವಂಥವರಿಗೆ ಹೆಚ್ಚಿನ ಲಾಭ ಕೊಡುತ್ತದೆ. ಆದರೆ ಕೆಲವರ ಅಂಗೈಯಲ್ಲಿ ಭಾಗ್ಯರೇಖೆಯು ಚಂದ್ರ ಪರ್ವತದಿಂದ ಹಾದು ಹೋಗಿ ಶನಿ ಪರ್ವತದತ್ತ ಹೋಗುತ್ತದೆ. ಈ ಕಂಡೀಷನ್ನಲ್ಲಿ ಮನಿ ಟ್ರಯಾಂಗಲ್ ಸೈನ್ ಏನಾದರೂ ಆದರೆ ಇದು ಒಂದು ಚಿಕ್ಕದಾಗಿರುವ ಮನಿ ಟ್ರಯಾಂಗಲ್ ಸೈನ್ ಆಗಿರುತ್ತೆ. ಇದಂತೂ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆಯಾಗಲು ಬಿಡೋದಿಲ್ಲ. ಆದರೆ ಉಳಿತಾಯ ಮಾಡಲು ಮನಸ್ಸಿಚ್ಛೆಗಳನ್ನು ಪೂರ್ತಿಗೊಳಿಸಲು ಸ್ವಲ್ಪ ಸಮಯ ಹಿಡಿಯಬಹುದು. ಇಲ್ಲಿ ಈ ಗುರುತು ನೌಕರಿ ಮಾಡುವಂಥವರಿಗೆ ಹೆಚ್ಚಿನ ಲಾಭ ಕೊಡುತ್ತದೆ ಅಥವಾ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿರುತ್ತವೆ. ಇಲ್ಲಿ ನಿಮ್ಮ ಕಾರ್ಯಗಳೇ ಯಾವ ರೀತಿ ಇರುತ್ತವೆ ಅಂದರೆ ಅದರಲ್ಲಿ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡುವುದು ಇರುತ್ತೆ. ಇಲ್ಲಿ ನೀವು ವಿದೇಶದಲ್ಲಿ ಇದ್ದು ಮಾಡಲಿ ಅಥವಾ ನಮ್ಮ ದೇಶದಲ್ಲೇ ಇರಲಿ, ಒಂದು ವೇಳೆ ನಿಮಗೆ ವಿದೇಶಕ್ಕೆ ಹೋಗಲು ಇಷ್ಟ ಇದ್ದರೂ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗುತ್ತವೆ. ಯಾರ ಭಾಗ್ಯರೇಖೆಯು ಚಂದ್ರ ಪರ್ವತದ ಮೇಲಿಂದ ಹಾದು ಹೋಗಿರುತ್ತದೆಯೋ ಇವರಿಗೆ ಫಾರಿನ್ ಟ್ರಾವೆಲ್ ಮಾಡಲು ವಿದೇಶದಲ್ಲಿ ಇದ್ದು ಗಳಿಸುವಂಥ ಅವಕಾಶಗಳು ಸಿಗುತ್ತವೆ. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಅದು ದೊಡ್ಡದಾಗಿರುವ ಟ್ರಯಾಂಗಲ್ ಇರಲಿ ಚಿಕ್ಕದಾಗಿರುವ ಮನಿ ಟ್ರಯಾಂಗಲ್ ಸೈನ್ ಇರಲಿ, ಈ ಮನಿ ಟ್ರಯಾಂಗಲ್ ಸೈನ್ ಕಂಪ್ಲೀಟ್ ಆಗಿರಬೇಕು. ಕೆಲವರ ಅಂಗೈಯಲ್ಲಿ ರೇಖೆಗಳು ಕಂಪ್ಲೀಟ್ ಆಗಿ ಇರೋದಿಲ್ಲ. ಈ ರೀತಿಯಾಗಿ ಮನಿ ಟ್ರಯಾಂಗಲ್ ಒಡೆದಿರಬಹುದು ಅಥವಾ ಕೆಳಭಾಗದಲ್ಲಿರುವಂಥ ರೇಖೆ ಕಂಪ್ಲೀಟ್ ಆಗಿ ಇರೋದಿಲ್ಲ, ಅಥವಾ ಇಲ್ಲಿ ಶೇಪ್ ಅಂತೂ ಕಂಪ್ಲೀಟ್ ಆಗಿರುತ್ತೆ. ಇದರ ಮಧ್ಯೆ ಆ ಕಡೆ ಈ ಕಡೆಯಿಂದ ಲೈನ್ಗಳು ಬರ್ತಾ ಇರುತ್ತವೆ. ಇವು ಸಮಸ್ಯೆಗಳನ್ನು ಅಡ್ಡಿ ಮಾಡುತ್ತವೆ. ಹಾಗಾಗಿ ಇಂಥ ಗುರುತು ಅಂಗೈಯಲ್ಲಿದ್ದರೂ ಕೂಡ ಲಾಭ ಸಿಗೋದಿಲ್ಲ. ಹಾಗಾಗಿ ಗುರುತುಗಳು ಕಂಪ್ಲೀಟ್ ಆಗಿರೋದು ಒಳ್ಳೆಯದು. ಇದಾದ ನಂತರ ಧನ ಸಂಪತ್ತಿನ 5ನೆಯ ಸಂಕೇತದ ಬಗ್ಗೆ ತಿಳಿಯೋಣ. ಇಲ್ಲಿ ನೀವು ನಿಮ್ಮ ಶುಕ್ರ ಪರ್ವತವನ್ನು ನೋಡಬೇಕು. ಇಲ್ಲಿ ನಿಮ್ಮ ಜೀವನ ರೇಖೆ ಎಷ್ಟು ದೊಡ್ಡದಾಗಿ ಇರುತ್ತದೆಯೋ ಅಷ್ಟು ಲಾಭ ಇರುತ್ತೆ. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ರೀತಿಯಾಗಿ ಅಡ್ಡವಾಗಿರುವಂಥ ಹಾರಿಜಾಂಟಲ್ ಲೈನ್ಗಳು ನೋಡಲು ಸಿಗುತ್ತವೆ ಅಥವಾ ಈ ರೀತಿಯಾಗಿ ಕೆಳಭಾಗದತ್ತ ಬರುವಂಥ ವರ್ಟಿಕಲ್ ಲೈನ್ಗಳು ಕಾಣಲು ಸಿಗುತ್ತವೆ. ಒಂದು ವೇಳೆ ನಿಂತಿರುವಂಥ ಉದ್ದವಾದ ವರ್ಟಿಕಲ್ ಲೈನ್ಗಳೇನಾದರೂ ಹೆಚ್ಚಾಗಿದ್ದರೆ ಇಂಥ ಜನರಲ್ಲಿ 30 ವಯಸ್ಸಿನ ನಂತರ ಇವರ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಸ್ಟ್ರಾಂಗ್ ಆಗಿರೋದು ಕಂಡುಬರುತ್ತದೆ. ಅಂದರೆ ಕರಿಯರ್ನ ಪ್ರಾರಂಭದಲ್ಲಿ ಏರುಪೇರುಗಳು ಕಾಣಬಹುದು. ಆದರೆ ಇವರ 30 ವಯಸ್ಸಿನ ನಂತರ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಣ ಬರುತ್ತೆ, ಉಳಿತಾಯ ಆಗುತ್ತೆ, ಖರ್ಚು ಕೂಡ ಮಾಡ್ತೀರಾ. ಅಷ್ಟೇ ಅಲ್ಲದೆ ಇವರ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಅದು ಪಾರ್ಟ್ನರ್ ಜೊತೆ ಇರ್ಬೋದು, ಮನೆಯವರ ಜೊತೆ ಇರಲಿ, ಅದು ಸ್ನೇಹಿತರೊಡನೆಯೂ ಇರಬಹುದು. ನಿಮ್ಮ ರಿಲೇಷನ್ಸ್ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಹಾರಿಜಾಂಟಲ್ ಆಗಿರುವಂಥ ಅಡ್ಡವಾಗಿರುವಂಥ ರೇಖೆಗಳ ಬಗ್ಗೆ ನೋಡೋದಾದರೆ ಒಂದು ವೇಳೆ ನಿಮ್ಮ ಶುಕ್ರ ಪರ್ವತದ ಮೇಲೆ ಈ ರೀತಿ ಅಡ್ಡಾಗಿರುವಂಥ ಲೈನ್ಗಳು ಹೆಚ್ಚಾಗಿದ್ದರೆ ಇಲ್ಲಿ ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಅಂದರೆ ಹಣ ಬಂದರೂ ಅದು ಉಳಿಯೋದಿಲ್ಲ, ಬೇಗನೆ ಖರ್ಚು ಮಾಡ್ತೀರಾ. ಇಲ್ಲಿ ಗೃಹ ಕ್ಲೇಶಗಳು ಇರುತ್ತವೆ, ಮನೆಯಲ್ಲಿ ಜಗಳಗಳು ಇರುತ್ತವೆ, ಸ್ನೇಹಿತರೊಡನೆ ಕೂಡ ವಿರುದ್ಧವಾಗಿರ್ತಾರೆ. ಈ ರೀತಿಯ ಸಮಸ್ಯೆಗಳು ಇಲ್ಲಿ ಕಾಣುತ್ತವೆ. ನಿಮ್ಮ ಶುಕ್ರ ಪರ್ವತದಲ್ಲಿ ಅಡ್ಡವಾಗಿರುವ ಲೈನ್ಗಳು ಹೆಚ್ಚಾಗಿವೆಯಾ, ಉದ್ದವಾದ ಲೈನ್ಗಳು ಹೆಚ್ಚಾಗಿವೆಯಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ. ಒಂದು ವೇಳೆ ಈ ವಿಡಿಯೋ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕನ್ನಡ ಮಾಸ್ಟರ್ ಹೆಸರಿನ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಕೇಳಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವ ಮಾತನ್ನು ಯಾವತ್ತಿಗೂ ನೀವು ನೆನಪಿನಲ್ಲಿಟ್ಕೊಳ್ಳಿ. ಪಾಲ್ಮಿಸ್ಟ್ರಿ ಯಾವತ್ತಿಗೂ 100% ಆಗಿ ಅಕ್ಯುರೇಟ್ ಆಗಿ ಇರೋದಿಲ್ಲ.
ನಂಬುವವರು ಇದನ್ನು ನಂಬುತ್ತಾರೆ, ಇಲ್ಲದವರು ಇಲ್ಲ. ಇದರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.